ಆತ್ಮೀಯ ಸ್ಪರ್ಧಾರ್ಥಿಗಳೇ, ಐಟಿಬಿಪಿ, ಎಸ್ಎಸ್ಸಿ, ಜಿಡಿ ಈ ತರ ಎಲ್ಲ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಐತಿ. ಯಾವ ಪ್ರಶ್ನೆ ಅಂದ್ರೆ ಬಿಮ್ಸ್ಟೆಕ್. ಬಿಮ್ಸ್ಟೆಕ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಬಿಮ್ಸ್ಟೆಕ್ ಯಾವ ಸ್ಥಾಪನೆ ಆಯ್ತು, ಅಲ್ಲಿ ಆ ಸಂಸ್ಥೆಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವ ನಿಮ್ಗೆ ಅದ್ರ ಬಗ್ಗೆ ಒಂದು ಶಾರ್ಟ್ ಟ್ರಿಕ್ ನೋಡ್ಕೊಂಡು ಶಾರ್ಟ್ ಟ್ರಿಕ್ ಏನಪ್ಪಾ ಅಂದ್ರೆ ಬಿಮ್ಸ್ಟೆಕ್. ಬಿಮ್ಸ್ಟೆಕ್ ಫುಲ್ ಫಾರ್ಮ್ ಏನಂತ ಕೇಳ್ತಾರೆ ಫಸ್ಟ್ ಗೆ. ಬಿಮ್ಸ್ಟೆಕ್ ಸ್ಥಾಪನೆ ಆಗೋದು ಯಾವಾಗತ್ತೆ ಅಂದ್ರ 1997 ಸ್ಥಾಪನೆ ಆಗೈತಿ. ಬಿಮ್ಸ್ಟೆಕ್ ಫುಲ್ ಫಾರ್ಮ್ ಏನಂದ್ರ ಬೇ ಆಫ್ ಬೆಂಗಾಲ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್, ಇನಿಷಿಯೇಟಿವ್, ಇನಿಷಿಯೇಟಿವ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್. ಏನಿದು ಬಿಮ್ಸ್ಟೆಕ್ ಫುಲ್ ಫಾರ್ಮ್ ನಿಮ್ಗೆ ಏನ್ರಿ ಎಲ್ಲಾ ಎಕ್ಸಾಮ್ ಇಂಪಾರ್ಟೆಂಟ್ ಆಕತಿ. ಫುಲ್ ಫಾರ್ಮ್ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಏನ ಬಿಮ್ಸ್ಟೆಕ್ ಅಂದ್ರ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್. ಇದು ಎದಕ್ ಮಾಡ್ಯಾರಪ್ಪ ಇದನ್ನ ಅಂದ್ರ ಬೇ ಆಫ್ ಬೆಂಗಾಲ್ ಬರ್ತಕ್ಕಂಥ ಯಾವ ದೇಶಗಳ ಸರೌಂಡಿಂಗ್ ಆಗಲ್ಲ, ಬೇ ಆಫ್ ಬೆಂಗಾಲ್ ಹತ್ತಿಕೊಂಡಿರ್ತಕ್ಕ ಯಾವ ರಾಷ್ಟ್ರ ಹೋದ ನಾವೆಲ್ಲ ಕೂಡ್ಕೊಂಡು ಏನ್ ಮಾಡ್ಯಾವ ಒಂದು ಸಂಘಟನೆ ಮಾಡಿ ಅದಕ್ಕೆ ಏನಂತ ಹೆಸರಿಟ್ಟರು, ಬಿಮ್ಸ್ಟೆಕ್ ಅಂತ ಹೆಸರಿಟ್ಟ. ಈ ಸ್ಥಾಪನೆ ಯಾವಾಗೈತೆ 1997 ಆಗೈತೆ. ಆಮೇಲೆ ಇದ್ರದ್ದು ಏನಪ್ಪಾ ಅಂದ್ರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇತ್ತಪ್ಪ ಅಂದ್ರ ಢಾಕಾ ಒಳಗೈತಿ. ಢಾಕಾ ಬಾಂಗ್ಲಾದೇಶ್. ಹೌದಾ. ಇದು ಬಿಮ್ಸ್ಟೆಕ್ ಅಲ್ಲಿ ಕಂಡು ಬರ್ತಕ್ಕ ದೇಶಗಳು ಯಾವ್ಯಾವ, ರಾಷ್ಟ್ರಗಳು ಯಾವ್ಯಾವ ದೇಶಗಳು ಬಹಳ ಇಂಪಾರ್ಟೆಂಟ್ ಆಗ ಇದು ನೆನ್ಪಿಟ್ಕೊಳಕ್ ಒಂದ್ ಟ್ರಿಕ್ ಐತಿ. ಅದೇನಪ್ಪಾ ಅಂದ್ರ ಇಲ್ಲಿ ನೋಡ್ರಿ ಹೇಳ್ತೀನಿ ನಿಮ್ಗೆ ಏನ ಟ್ರಿಕ್. MBBS NIT, ಇದನ್ನ ನೆನ್ಪಿಟ್ಕೊಂಡ್ರಪ್ಪ ಅಂದ್ರ ಬಿಮ್ಸ್ಟೆಕ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ರಾಜ್ಯಗಳನ್ನ ದೇಶಗಳನ್ನ ನೆನ್ಪಿಟ್ಕೋಬೇಕು. ಏನ್ಪಾ ಫಸ್ಟ್ನೇದ ನೋಡ್ರಿ ಏನ ಒಂದನೇ ದೇಶ ಯಾವತ್ತಪ್ಪ ಅಂದ್ರ ಎಂ ಅಂದ್ರ ಮಯನ್ಮಾರ್. ಆಮ್ಯಾಗ ಪಿ ಅಂದ್ರ ಬಾಂಗ್ಲಾದೇಶ್, ಮತ್ ಬಿ ಅಂದ್ರ ಭೂತಾನ್, ಆಮೇಲೆ ಎಸ್ ಅಂದ್ರ ಶ್ರೀಲಂಕಾ, ಎನ್ ಅಂದ್ರ ನೇಪಾಳ, ಐ ಅಂದ್ರ ಇಂಡಿಯಾ, ಆಮ್ಯಾಗ ಟಿ ಅಂದ್ರ ಥೈಲ್ಯಾಂಡ್. ಇವೆಲ್ಲ ದೇಶಗಳು ಏನಪ್ಪಾ ಅಂದ್ರ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಈ ಸಂಘಟನೆಯಲ್ಲಿ ಸೇರಿರ್ತಕ್ಕಂಥ ದೇಶಗಳು. ಅವನ್ನೆಲ್ಲ ಯಾವ್ದು ಹೆಂಗ್ ನೆನ್ಪಿಟ್ಕೋಬಹುದು. ಇವೆಲ್ಲ ರಾಷ್ಟ್ರಗಳು ಏನ್ರಿ ಬೇ ಆಫ್ ಬೆಂಗಾಲ್ ಸಮುದ್ರಕ್ಕೆ ಸೇರ್ತಕ್ಕಂಥ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ. ಆತರ ನೆನ್ಪಿಡ್ಬೋದು. ಆಮೇಲೆ ಟ್ರಿಕ್ ನೋಡ್ರಿ MBBS ಫುಲ್ ಈಜಿ ಐತ್ರಿ ಟ್ರಿಕ್. MBBS ನೀಟ್. MBBS ಬರೀಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ನೀಟ್ ಕ್ಲಿಯರ್ ಮಾಡಬೇಕು. ಅದನ್ನ NIT ಅಂತ ನೆನ್ಪಿಡ್ಬೋದು. MBBS ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನೀಟ್ ಕ್ಲಿಯರ್ ಮಾಡಬೇಕ. ಅದನ್ನ NIT ಅಂತ ನೆನ್ಪಿಡ್ಕೊಂಡೈತಿಕ ಫುಲ್ ಈಜಿ ಆಗ್ಬಿಡ್ತೈತಿ. ಇದು ಎದ್ರೊಳಗ ಅಂದ್ರೆ MBBS NIT ಬಿಮ್ಸ್ಟೆಕ್ ರಾಷ್ಟ್ರಗಳು ಯಾವ ಅದನ್ನ ನೆನ್ಪಿಟ್ಕೊಳಕ್ ಅಷ್ಟ. ಬಿಮ್ಸ್ಟೆಕ್ ಯಾವ ಸ್ಥಾಪನೆ ಆಗೈತೆ 1997 ಸ್ಥಾಪನೆ ಆಗೈತಿ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಢಾಕಾ ಒಳಗೈತಿ. ಇದನ್ನ ನೆನ್ಪಿಟ್ಕೋರಿ. ಢಾಕಾ 1997 ಸ್ಥಾಪನೆ ಆಗೈತಿ. ಇದನ್ನೆಲ್ಲ ಕೇಳ್ತಕ್ಕಂಥ ಪ್ರಶ್ನೆಗಳು ಇನ್ ಮುಂದೆ ನಿಮ್ಗೆ ಯಾವ ಎಕ್ಸಾಮ್ ಬರ್ತಲ್ಲ, ITBP ಆಗಲಿ SSC ಆಗಲಿ ಇಂಥ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಇದೇ ರೀತಿಯ ಟ್ರಿಕ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.